ಇವತ್ತನ ಫೋನ್ ಎತ್ತಾನೆ ಇಲ್ಲ ನೋಡೋಣ. ಹಲೋ ಹಲೋ ಹರ್ಷ, ಯಾಕೆ ಹರ್ಷ ಫೋನೇ ತೆಗಿತಾ ಇಲ್ಲ ನೀನು? ಯಾಕೆ ಏನಾಯ್ತು? ಏನು ವಿಷಯ? ಏನು ವಿಷಯ ಚೈತನ್ಯ? ಏನು ಸಮಾಚಾರ? ಏನು ಸಮಾಚಾರ ಅಂತ ನನ್ನನ್ನು ಕೇಳ್ತಾ ಇದೆಯಾ? ಹಾಂ, ನಾನು ಯಾರು? ಯಾರಾದರೂ ಆಗಲಿ ಏನು ವಿಷಯ ಅಂತ ಹೇಳು. ಏನು ತಮಾಷೆ ಮಾಡ್ತಾ ಇದೆಯಾ ಹರ್ಷ? ತಮಾಷೆ ಮಾಡ್ತಾ ಇದೆಯಾ? ಬೇಡ ನೋಡು, ಚೆನ್ನಾಗಿರಲ್ಲ. ನೀನು ನನ್ನ ಹತ್ರ ಬಾಲ ಬಿಚ್ಚಬೇಡ. ನೀನು ಇದೇ ಥರ ಚೇಷ್ಟೆ ಮಾಡ್ತಾ ಇದ್ದೀಯ ಅಂದರೆ ನೀನು ಮಗುನ ಹೋಗಿ ಎಲ್ಲಾದರೂ ಬಿಟ್ಬಿಟ್ಟು ಬಂದ್ಬಿಡ್ತೀನಿ. ಹುಷಾರು. ನಿನ್ನ ಮಧ್ಯ ಮಗು ಇರೋದಕ್ಕೆ ತಾನೆ? ಹಾಂ, ನಮ್ಮಿಬ್ಬರು ಸಂಬಂಧ. ಮಗುನೇ ಇಲ್ಲ ಅಂತಂದರೆ ನನ್ನ ಪಾಡಿಗೆ ನಾನು ಎಲ್ಲಾದರೂ ಇರ್ತೀನಿ. ನಾನು ಓದಿದ್ದೀನಿ, ಎಲ್ಲಾದರೂ ಕೆಲಸ ಮಾಡ್ಕೊಂಡಿರ್ತೀನಿ. ನೀನು ಈ ಥರ ನನ್ನ ಹತ್ರ ಚೇಷ್ಟೆ ಮಾಡಿದ್ವಿ ಅಂದರೆ ಚೆನ್ನಾಗಿರಲ್ಲ ನೋಡ್ಕೋ. ಏಕೆ ಈ ಥರ ಎಲ್ಲ ಮಾತಾಡ್ತಾ ಇದೆಯಾ? ಏನಾಯ್ತು? ಎಲ್ಲಿ ಮಗು? ಮಗು ನಮ್ಮ ಅಮ್ಮನ ಎತ್ಕೊಂಡವಳೆ. ನೀನೇನಾದರೂ ನನ್ನ ಹತ್ರ ಬಾಲ ಬಿಚ್ಚಿದೆ ಅಂದರೆ ಚೆನ್ನಾಗಿರಲ್ಲ ನೋಡ್ಕೋ. ಎಷ್ಟು ಸರ್ತಿ ಫೋನ್ ಮಾಡೋದು? ಫೋನೇ ಎತ್ತುತ್ತಾ ಇಲ್ಲ ನೀನು. ಇವಾಗ ಫೋನ್ ಎತ್ತಿದ್ಯಾ? ನನಗೂ ಕೆಲಸ ಇರುತ್ತಮ್ಮ, ಕೆಲಸ. ನನ್ನ ಪಾಡಿಗೆ ನಾನು ಬೆಂಗಳೂರಲ್ಲಿ ಮನೆ ಮಾಡ್ಕೊಂಡು ಕೆಲ್ಸಕ್ಕೆ ಹೋಗ್ಕೊಂಡಿರ್ತೀನಿ. ನನ್ನ ತಲೆ ಮೇಲೆ ಬಿದ್ದಿರೋದೇನಿಲ್ಲ. ನಿನ್ನ ಅವಶ್ಯಕತೆನೇ ನನಗಿಲ್ಲ. ನನ್ನ ಹತ್ರ ಬಾಲ ಬಿಸ್ತೀಯ ನೀನು? ಅಲ್ಲ ಚೈತನ್ಯ, ಇವಾಗ ಏನಾಯ್ತು ಅಂತ ಯಾಕೆ ಹಿಂಗೆಲ್ಲ ಮಾತಾಡ್ತಾ ಇದೆಯಾ ನೀನು? ಮತ್ತಿನ್ನೇನು 2 ದಿವಸದಿಂದ ಫೋನ್ ಮಾಡ್ತಾ ಇರೋದು? ಫೋನ್ ಎದ್ದ ನೀನು? ಎಡು ತುಂಬಿ 3 ಬಿದ್ದಾಗ ತೊಟ್ಲು ಬದಲಾಯಿಸ್ಬೇಕು. ನಮ್ಮ ತಾತನ ಫೋನ್ ಮಾಡ್ತಾವಂತೆ, ಫೋನೇ ತೆಗಿತಾ ಇಲ್ಲ ನೀನು. ಬಂದು ಕರ್ಕೊಂಡು ಹೋಗ್ಬೇಕು ಅನ್ನೋ ಜ್ಞಾನ ಬೇಡ ನಿಮಗೆ? ನಮ್ಮ ತಾತನ ಫೋನ್ ಮಾಡಿದ್ರೆ ಫೋನ್ ಯಾಕೆ ತೆಗ್ದಿಲ್ಲ ನೀನು? ಇಲ್ಲ, ಏನೋ ಕೆಲಸದಲ್ಲಿದ್ದೆ, ಬಿಸಿ ಇದ್ದೆ. ಇವಾಗ ಹೇಳು, ಸೋಮವಾರ ಬಾ, ರೆಡಿಯಾಗಿರ್ತೀನಿ. ನೀನು ಆಸ್ಪತ್ರೆಗೆ ಹೋಗೋಷ್ಟಲ್ಲೇ ಬೆಳಗ್ಗೆನೆ ಬಾ, ಬಂದು ಕರ್ಕೊಂಡೋಗು. ಸರಿ ಬಿಡು, ಬರ್ತೀನಿ. ಅಷ್ಟೇ ಬೇಕಾಗಿರೋದು, ಇನ್ನೇನು ಬೇಕಾಗಿಲ್ಲ. ಸರಿ, ಬರ್ತೀನಿ ಬಿಡು. ಎಷ್ಟು ಆಟ ಆಡ್ತಾನೆ ನನ್ನ ಹತ್ರ. ಮನೆಗೆ ಹೋಗಿ ಸೇರ್ಕೊಂಡ್ಮೇಲೆ ಆಮೇಲೆ ಮಾತಾಡ್ತೀನಿ. ಅಲ್ಲಿವರೆಗೂ ಏನು ಮಾತಾಡಲ್ಲ. ಲೇ ಚೈತನ್ಯ, ಏನಮ್ಮ? ಮಗು ಎಲ್ಲಿ? ಮಗುನ ಅಜ್ಜಿ ಎತ್ಕೊಂಡವ್ಳು. ಯಾಕ ಫೋನ್ ಮಾಡಿದ್ದು? ಇನ್ಯಾರ್ಕ? ನಮ್ಮ ಯಜಮಾನ್ಕ. ಏನಂತೆ? ಸೋಮವಾರ ಬೆಳಗ್ಗೆನೆ ಬರಕ್ಕೆ ಹೇಳಿದ್ದೀನಿ, ಓದ್ತೀನಿ ಊಟ. ಸರಿ, 3 ತಿಂಗಳ ತೊಟ್ಲು ಮಾತಾಡ್ಬೇಕಲ್ಲ, ಹೋಗು. ಸ್ನೇಹಿ ಕೈಲಿ ಕೊಡ್ಬೇಡಮ್ಮ ಮಗುನ. ಅದೇನು ಕೊಡಬೇಡ ಮಗುನ. ಸುಮ್ಮನೆ ಅವಳಿಗೆ ಮಕ್ಕಳಿಲ್ಲ, ಮರಿ ಇಲ್ಲ. ಮಗುಗೇನೇನು ಹೆಚ್ಚು ಕಡಿಮೆ ಆದಾತು. ಅದೇನೇ ಹಂಗೆ ಮಾತಾಡ್ತೀಯಾ? ಇರೋ ವಿಷಯನೇ ಮಾತಾಡಿತ್ತು, ಇಲ್ದಿರೋ ವಿಷಯ ಮಾತಾಡಿಲ್ಲ. ಅಲ್ಲೇ ಸ್ವಂತ ತಂಗಿನೇ ಅವಳು, ನಿನ್ನ ಬೆನ್ನಿಂದ ಹುಟ್ಟಿರೋಳು. ಅದ್ಯಾಕೆ ಅಂತ ಮಾತುಗಳು ಮಾತಾಡ್ತಾ ಇದೀಯಾ? ಹಾಂ, ವಯಸ್ಸು ಕೊಳ್ಳೋಗಿರೋದೇನಿಲ್ಲ. ಆ ಮಗುರಷ್ಟು ದೊಡ್ಡೋಳಾಗಲಿ, ನಿಧಾನವಾಗಿ ಆಗಲಿ ಬಿಡು. ಇವಾಗೇನು ಅರ್ಜೆಂಟ್ ಇಲ್ಲ. ದೇವರಾಣೆಗೂ ನೀನು ಸರಿಲೇ. ನೀನು ಸರಿ ಇಲ್ಲ ಅಂದರೆ ಸರಿಯಿಲ್ಲ. ನಾನು ಸರಿಯಿಲ್ಲ. ಇವಾಗೇನು ಎಲ್ಲ ಬಿಟ್ಟು ನಿಂತಿರೋ ನಿನ್ನ ಹತ್ರ ನನ್ನ ಕೈಲಿ ವಾದ ಮಾಡೋಕ್ಕಾಗಲ್ಲಮ್ಮ. ಭಾರಿ ದೊಡ್ಡೋಳಾಗ್ಬಿಟ್ಟಿದ್ಯಾ ನೀನು. ಎತ್ತು ತಂದೆ ತಾಯಿಗೆ ಬೆಲೆ ಕೊಡಲ್ಲ. ಏನಕ್ಕೆ ಬೇಕು ಹೇಳು? ನಾವೆಲ್ಲ ಏನಕ್ಕೆ ಬೇಕು ನಿಮ್ಗೆ? ಮದುವೆ ಆಯಿತು, ಮಗು ಆಯಿತು, ಇನ್ನು ನಮ್ಮ ಅವಶ್ಯಕತೆ ಏನದು ನಿಮ್ಗೆ? ಏನೇನೋ ಮಾತಾಡಬೇಡಮ್ಮ. ಮಗುನ ಅಳ್ಕೈ ಕೊಡಬೇಡ ಅಂತ ಹೇಳಿದ್ನಿ ಅಷ್ಟೇ, ಬೇರೆ ಇನ್ನೇನು ಇಲ್ಲ. ಸರಿ ಆಯ್ತು ಬಿಡು. ನನ್ನ ಮೇಲಿನ ಕಾಪ್ಗೆ ನನ್ನ ಕತ್ತಿಗೆ ತಿಸ್ಕಿದ್ರೆ ನಾನೇನು ಮಾಡಲಿ? ಏನೇ ಎಲ್ಲದ ಕಾಸು? ಕಾಸು ಇಲ್ಲ, ಕಳ್ಳೆಕಾಯಿನೂ ಇಲ್ಲ. ಹೋಗು, ನಿಮ್ಮ ಅತ್ತೆನ ಕೇಳೋಕು, ಸ್ನೇಹಿನ ಕೊಡ್ತಾಳೆ. ಲೇ ಕೇಳೋಗೆ ಹೋಗಿ. ಲೇ ಅಜ್ಜಿ ತಿಥಿ ಅದಲ್ಲ, ತಿಥಿ ಮುಗಿಸ್ಕೊಂಡು ಹೋಗೋಣ. ಇರೇ ಫೋನ್ ಮಾಡಿದ್ನ, ತಿಥಿ ಮುಗಿಸ್ಕೊಂಡು ಹೋಗೋಣ. ಸುಮ್ಮನೆ ಇರು. ಪದ್ಮ, ಸುಮ್ಮನೆ ರೀ. ಅಳ್ಬೇಡಮ್ಮ ಅಂತೇಳಿ. ಇದು ಸಮಾಧಾನ ಮಾಡು. ಅಳ್ಬೇಡಮ್ಮ, ಅಜ್ಜಿ ಸತ್ತೋದ್ಲು, ಏನ್ ಮಾಡಕ್ಕಾತೈತೆ? ಅಳ್ಬೇಡ ಅಂತ ಹೇಳು. ಅಜ್ಜಿ ಸತ್ತೋದ್ಲು, ಏನ್ ಮಾಡಕ್ಕಾಗ್ತದೆ? ನೀನು ಸತ್ತೋತಿಯಮ್ಮ? ಹಂಗೆಲ್ಲ ಹೇಳ್ಬಿಟ್ಟೆ. ಅಳ್ಬೇಡಮ್ಮ, ಅಜ್ಜಿ ಸತ್ತೋದ್ಲು, ಏನ್ ಮಾಡಕ್ಕಾತೈತೆ? ನಾನಿದ್ದೀನಿ, ಅತ್ತೆ ಅವಳೆ ನೋಡ್ಕೊಂತಾಳೆ, ಮಾವನವಳೆ ನೋಡ್ಕೊಂತಾನೆ, ಸುಮ್ಮನೆ ಇರಮ್ಮ ಅಂತೇಳು. ಆಯ್ತು. ಅಮ್ಮ, ಯಾಕಮ್ಮ ನನ್ನನ್ನು ಬಿಟ್ಬಿಟ್ಟು ಹೋಗ್ಬಿಟ್ಟೆ? ನಾನು ಬಂದ್ಬಿಡ್ತೀನಮ್ಮ ನಿನ್ನ ಜೊತೆಗೆ. ನಂಗೆ ನಿನ್ನ ಬಿಟ್ಬಿಟ್ಟಿರೋಕ್ಕಾಗಲ್ಲಮ್ಮ. ನೀನು ಓದ್ತೀಯಮ್ಮ? ಹೋಗು. ಅವತ್ತು ಬೈತಾ ಇದ್ದೆ ಅಜ್ಜಿನ, ನೀನಿನ್ನ ಸತ್ತೋಗಿಲ್ಲ ಅಂತ. ಇವಾಗ ಅಜ್ಜಿ ಜೊತೆಗೆ ಓದ್ತೀಯಾ? ಬೇಡ ಬಿಡು, ಅಜ್ಜಿ ಅಲ್ಲೇ ನಮ್ದೇಗಿರ್ಲಿ, ಅಲ್ಲಿ ಹೋಗಿ ಜಗಳ ಕೇಳಬೇಡ. ಅಜ್ಜಿ ನಮ್ಮದೇಗಿರ್ಲಿ, ಸುಮ್ಮನೆರಮ್ಮ, ಅಲ್ಲಿ ಹೋಗಿ ಜಗಳ ಕೇಳಬೇಡ. ಅಪ್ಪನ ಯಾವಾಗ ನೋಡು ಕತ್ತಿಸ್ಬಿಟ್ಟು ಸಾಯಿಸ್ತೀನಿ ನಿಮ್ಮ ಅಮ್ಮನ ಅಂತ ಹೇಳ್ತಾ ಇದ್ನ. ಪಾಪ ಅಜ್ಜಿ ಸತ್ತ ಹೋಗ್ಬಿಟ್ಲ. ಯಾವಾಗ ಹೇಳಿದ್ನ ನಿಮ್ಮ ಅಪ್ಪನ ಕತ್ತಿಗೆ ಸಾಯಿಸ್ತೀನಿ ಅಂತ? ಅವತ್ತು ಹೇಳ್ತಾ ಇರಲಿಲ್ಲ ಅಪ್ಪನ. ಪದ್ಮ, ಬರ ಕಾಫಿ ಕುಡಿ ಅಂತೆ. ಬರ್ತೀನಿ ನಡಿಯತ್ತೆ, ಬರ್ತೀನಿ ನಡಿ. ಬಾ, ಆ ಮಗುನ ಕರ್ಕೊಂಡು ಬಾ. ಅಲ್ಲ, ನಿಮ್ಮ ಅಪ್ಪನ ತಮಾಷೆಗೆ ಹೇಳಿದ್ದು. ಅಪ್ಪನೇನ ಬಂದು ಅಜ್ಜಿ ಕತ್ತಿಗೆ ತಿಸ್ಬಿಟ್ಲ ಹಿಂಗೆ. ಅಯ್ಯೋ ಬಾಯ್ಕಷ್ಟು ಬೆಂಕಿಕ್ಕ. ಏನೋ ಒಂದು ಗತಿ ಮಾಡ್ತೀಯ ಒಟ್ನಾಗ ನಮ್ಮನ್ನ, ಏನೋ ಒಂದು ಗತಿ ಮಾಡ್ತೀಯ. ಅಲ್ಲಮ್ಮ, ಅಪ್ಪನ ದಿನಾನು ಹೇಳ್ತಾ ಇದ್ನಲ್ಲ, ಕತ್ತಿಸ್ತೀನಿ ಅಂತ, ಅದಕ್ಕೆ ಕೇಳಿದ್ ನಾನು. ನಿಮ್ಮ ಅಪ್ಪನೆಲ್ಲ ಕತ್ತಿಸ್ಕಿರೋದು, ನಿಮ್ಮ ಅಜ್ಜಿ ಸತ್ತೋಗಿರೋದು ಬಾಯಿ ಮುಚ್ಕೊಂಡಿರೇ. ಆಯ್ತು ಬಿಡು, ಸರಿ.
ಪಾಸ್ಕೂಲ ಏನೋ ಇವಳು ಈ ಕೆಲಸ ಕೊಡ್ತಾಳಂಗ ಏನೋ ಇವ್ರ ಹತ್ರ ನಾವು ನಾಟಕನ ಆಡಿ ಆವಾಗ ಹೋಗ್ರಷ್ಟು ದುಡ್ಡು ಕುಂಚ್ಕೊಳ್ಳೋಣ ಅಂತ ನಾನಂದ್ರೆ ಇವಳೇನೋ ಮಾಡ್ತಾಳೆ. ಎತ್ತೋಗಿದ್ದೆ ಸ್ನೇಹ ನಮ್ಮ ಮತ್ತೆ ಅವ್ರ ಮನೆ ಹತ್ರಕ್ಕೆ ಹೋಗಿದ್ನತ್ಗೆ. ಅಲ್ಲ ಮನೆ ಹತ್ರ ಇರ್ಬೋದಾಗಿತ್ತಲ್ಲ, ಎಲ್ಲ ಮನೆ ಹತ್ರ ಇರೋಣ ಅಂದ್ರೆ ಇವರೆಲ್ಲ ಬೇಡ ಬೇಡ ಅಂದ್ರಲ್ಲ, ನೀವು ಯಾಕಿರ್ತೀರಾ ಅಂತ. ಹೌದಾ, ಸರಿ ಆಯ್ತು. ಊರಿಗೆ ನಾವು ಹೋಗ್ಬಿಟ್ಟು ಬರ್ತೀಯ ನತ್ಗೆ? ಇಲ್ಲ ತಿಥಿ ಮುಗಿಸ್ಕೊಂಡು ಹಂಗೆ ಓದ್ತೀರಿ. ನೀನು ಒಬ್ಬಳೇ ಇರ್ತೀಯಾ? ನೀನು ಒಬ್ಬಳನ್ನೇ ಬಿಟ್ಬಿಟ್ಟು ಹೆಂಗೆ ಹೋಗೋದಾ? ಸರಿ ಆಯಿತು. ಅಲ್ಲ ನಮ್ಮ ಅಣ್ಣ ಎತ್ತೋಗ್ತು, ಇವಳು ನೋಡ್ದು ತೊಳಕ್ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಓಡಾಡ್ತಾವಳೆ. ಹಾಂ, ನಮ್ಮ ಅಣ್ಣ ಸುದ್ದಿ ಮಾತಾಡೋರೇ ಇಲ್ಲ. ಏನಪ್ಪ ಗೊತ್ತಿ? ಸರ್ ಸರ್ ಓ ಸರ್ ಸರ್ ಬೆಳಗ್ಗೆ ಎಲ್ಲ ಬಂದಿದ್ರಲ್ಲ, ಬೇರೆ ಹಾಸ್ಪಿಟ್ಲಿಗೆ ಸೇರಿಸಿದ್ದೀವಿ ಅಂತ ಹೇಳಿದ್ರಲ್ಲ ಸರ್. ಸರ್ ಯಾವ ಹಾಸ್ಪಿಟ್ಲ್ ಅಂತ ಹೇಳಿ ಸರ್. ಏನು ಬೇರೆಯವರಲ್ಲ ಸರ್, ಅವರು ನಮ್ಮವರು, ನಮ್ಗೆ ಬೇಕಾಗಿರೋರು. ಹಾಂ, ನಮ್ಮ ಮನೆ ಅಳಿಯ ಸರ್. ನೀವು ಬೇರೆ ಹಾಸ್ಪಿಟ್ಲಿಗೆ ಸೇರಿಸಿದ್ದೀನಿ ಅಂತ ಹೇಳ್ಬಿಟ್ರೆ ಅಲ್ಲಿಗೆ ನಾವು ಹೋಗೋದು ಬೇಡವಾ? ಅವ್ರನ್ನ ನೋಡೋದು ಬೇಡವಾ? ಮನೇಲಿ ಎಲ್ಲರೂ ಗಲಾಟೆ ಮಾಡ್ತಾ ಇದ್ದಾರೆ ನನ್ನ ಮೇಲೆ. ಯಾವ ಹಾಸ್ಪಿಟ್ಲು ಅಂತ ಹೇಳಿ ಸರ್ ನೀವು. ಸರ್ ಅದು ಹಾಂ ಹೇಳಿ ಸರ್. ಏನದು? ಆಶಂಕ್ರ ರಾಮಣ್ಣ ಸರ್. ಎಲ್ಲಿ ಸರ್? ನಮ್ಮ ಸಂಜೆ ಎಲ್ಲಿ ಸರ್? ಹೇಳಿದ್ದೀನಲ್ಲ ಸರ್, ನಮ್ಮ ತಾತ ಅವ್ರಿಗೂ ಫೋನ್ ಮಾಡಿ ಹೇಳಿದ್ದೀನಿ. ಬೆಳಗ್ಗೆ ಇವ್ರು ಸಾಹೇಬರು ಬಂದಿದ್ರು, ಇವ್ರಿಗೂ ಹೇಳಿದ್ದೀನಿ. ಮತ್ತೆ ಇನ್ನು ಎಷ್ಟು ಸತಿ ಸರ್ ಹೇಳೋದು ನಾನು? ಅಲ್ಲ ಸರ್, ನಮ್ಮ ಪರ್ಮಿಷನ್ ಇಲ್ಲದೆ ನೀವು ಪೇಷಂಟ್ನ ಬೇರೆ ಆಸ್ಪತ್ರೆಗೆ ಹೆಂಗೆ ಕರ್ಕೊಂಡೋದ್ರಿ? ಹಾಂ, ನಾವೇನು ಪರ್ಮಿಷನ್ ಕೊಟ್ಟಿದ್ರಾ ನಿಮಗೆ? ಅಥವಾ ನೀವು ನಾವು ಏನಾದರೂ ಪರ್ಮಿಷನ್ ಕೇಳಿದ್ರಾ? ಹೆಂಗೆ ಸರ್ ನೀವು ಕರ್ಕೊಂಡೋಗಿ ಸೇರಿಸಿದ್ರಿ? ನೋಡಿ, ನೀವು ಕರೆಕ್ಟಾಗಿ ಏನು ವಿಷಯ ಇದೆ ಅದನ್ನು ಕರೆಕ್ಟಾಗಿ ಹೇಳಿದ್ರೆ ಸರಿ. ಇಲ್ಲ ಅಂತಂದರೆ ನಾನು ನೋಡಿ ಚೆನ್ನಾಗಿರಲ್ಲ. ಆಮೇಲೆ ಪೇಷಂಟ್ ಕರ್ಕೊಂಡೋಗಿ ಏನು ಮಾಡ್ಬೇಕಂತ ಗೊತ್ತು ಮಾಡ್ತೀನಿ. ಬಾಯಿ ಮುಚ್ಕೊಂಡು ಹೇಳ್ಬೇಕು ಏನು ವಿಷಯ ನಡೆದೈತೆ ಅಂತ. ಎಲ್ಲಿ ನಮ್ಮ ಪೇಷಂಟು? ಬೇರೆ ಆಸ್ಪತ್ರೆ ಅಂತ ಹೇಳಿದ್ರಲ್ಲ, ಆ ಆಸ್ಪತ್ರೆ ಹೆಸರಾದ್ರೂ ಹೇಳಿ. ಹೌದಾ, ಆ ಆಸ್ಪತ್ರೆ ಹೆಸರಾದ್ರೂ ಹೇಳಿ, ನಾವೇ ಹೋಗ್ತೀವಿ. ಸರ್ ನನ್ನ ಮಾತು ಕೇಳಿ ಸರ್. ಇಲ್ಲ ರೀ, ಏನೋ ನಡೆದಿದೆ, ಅದಕ್ಕೆ ನೀವು ಹಿಂಗೆ ಆಡ್ತಾ ಇದ್ದೀರಾ. ಎಲ್ರಿ, ಎಲ್ಲಿ ನಮ್ಮ ಸಂಜೆಗೆ? ಏನಾಯ್ತು ಅಂತ ಹೇಳ್ರಿ. ಇಲ್ಲ ಅಂತಂದರೆ ಇಲ್ಲೇ ಒಂದೆರಡು ಪಂಚ್ ಕೊಡ್ಬೇಕಾಗ್ತೈತೆ. ತಲೆ ಸುತ್ತಿ ಬಿದ್ದೋತೀರಾ. ಎಲ್ಲಿ ನಮ್ಮ ಸಂಜೆಗೆ? ಎಲ್ರಿ? ಆಶಂಕ್ರ, ಇವನು ಬರೀ ಮಾತಲ್ಲೇ ಬಾಯ್ ಬಿಡಲ್ಲ ಅನ್ಸುತ್ತೆ. ಏನಾದರೂ ಒಂದು ಗತಿ ಕಾಣಿಸ್ಬೇಕು ಸರ್. ಅದು ಏನದು ಸರ್? ಇರೋ ವಿಷಯ ಹೇಳ್ತೀನಿ ಸರ್, ದಯವಿಟ್ಟು ಇದ್ರಲ್ಲಿ ನಂದೇನು ತಪ್ಪಿಲ್ಲ ಸರ್. ಇರೋ ವಿಷಯ? ಏನಿರೋ ವಿಷಯ ಸರ್? ಒಬ್ಬ ನರ್ಸನ್ನ ಒಪ್ಸಿದ್ವಿ ಸರ್. ಅವ್ರಿಗೆ ಜ್ಞಾನ ಬಂದಿತ್ತು, ಬಟ್ ಅಂದರೆ ನಡೆಯೋಕೆ ಆಗ್ತಿರ್ಲಿಲ್ಲ. ಅವರು ತಲೆ ಸುತ್ತಿ ಬೀಳ್ತಾ ಇದ್ರು ಸರ್. ಯಾವಾಗಲೂ ಹಾಸ್ಪಿಟ್ಲಿಂದ ಹೊರಗಡೆ ಹೊಟ್ಟೋಗಿದ್ದಾರೆ ಸರ್. ಅಯ್ಯೋ ನನ್ನ ಮಗನೇ, ಏನು ಹೇಳ್ತಾ ಇದೆಯಾ? ಹಾಂ, ಏನಕ್ಕೂ ಇಟ್ಕೊಂಡಿದ್ದೆ ನೀನು ಆಸ್ಪತ್ರೆನ? ಕತ್ತಕಾಯಕ್ಕೆ ಇಟ್ಕೊಂಡಿದ್ದೇನೋ? ಲೇ, ನೀನು ಡಾಕ್ಟ್ರಿಗೆ ಲಾಯಕ್ಕಿಲ್ಲ. ಒಂದು 50 ಕುರಿ ತಗೊಂಡು ಮೇಸಕ್ಕಾದ್ರೂ ಹೋಗೋ. ಸರ್, ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸರ್. ನೀವೇನ್ರಿ ನಿಮ್ಮ ತಲೆ ಪೊಲೀಸ್ ಕಂಪ್ಲೇಂಟ್ ಕೊಡೋದು? ಫಸ್ಟ್ ನಮ್ಗೆ ಹೇಳ್ಬೇಕಾಗಿತ್ತು ರೀ. ನಮ್ಗೆ ಹೇಳ್ಬೇಕಾಗಿತ್ತು. ಏನು ತಿಂತೀರಾ ಹೊಟ್ಟೆಗೆ ನೀವು? ಏನಕ್ಕೆ ನಿಮ್ಮನ್ನು ನಂಬಿ ನಾವು ಹಾಸ್ಪಿಟ್ಲಿಗೆ ಪೇಷಂಟ್ನ ಸೇರಿಸಿದ್ವಾ? ಜ್ಞಾನ ಇದೆಯಾ ನಿಮಗೆ? ಸರ್, ಅವರು ಎದ್ದು ಹೊಟ್ಟೋಗಿರೋದಕ್ಕೆ ನಾನೇನು ಮಾಡಲಿ ಸರ್? ಮುಚ್ಚಿರಿ ಬಾಯಿ ಸಾಕು. ಏ ರಾಮು, ಆಶಂಕ್ರ ಅತ್ತೆ, ಏನು ಇಲ್ಲಿದ್ದೀರಾ? ಸ್ನೇಹ ಗಂಡನ್ನ ಇಲ್ಲಿ ಸೇರಿಸಿದ್ವಿ ಅತ್ತೆ. ಎಲ್ಲ ಹೊಟ್ಟೋಗಿದ್ದಾನೆ ಅಂತ ಬೊಗಳ್ತಾ ಇದ್ದಾನೆ ನೀವು ಇವಾಗ. ಸ್ನೇಹ ಗಂಡನ? ತಲೆಗೆ ಏಟು ಬಿದ್ದಿತ್ತು, ಇಲ್ಲೇ ತಗೊಂಬಂದು ಸೇರಿಸಿದ್ವಿ. ಇವನು ಇವಾಗಿಲ್ಲ ಅಂತ ಬೊಗಳ್ತಾವನ ಇವನು, ಗುಬೆ ನನ್ನ ಮಗನು. ಬೆಳಗ್ಗೆ ಇವ್ರು ಬಂದು ನನಗೆ ಕಂಪ್ಲೇಂಟ್ ಕೊಟ್ಟರು. ಹಂಗಾದ್ರೆ ಸಂಜಯ್ ಅಂತಂದ್ರೆ ಸ್ನೇಹ ಗಂಡನ? ಹ್ಞೂ ಅತ್ತೆ, ಸ್ನೇಹ ಗಂಡನ. ನಿಮ್ಗೇನ ಕಂಪ್ಲೇಂಟ್ ಕೊಟ್ಟಿರೋದು? ಮತ್ತೆ ಹುಡುಕಿದ್ರ ಸಿಕ್ಕದ್ನ? ಇಲ್ಲ, ಹುಡುಕಿದೆ ನಾನು. ಅದು ಬೇರೆ ಇದು ಸಿಟಿಯಿಂದ ಹೊರಗಡೆ ಇದೆ ಹಾಸ್ಪಿಟಲು. ಯಾವುದಾದ್ರೂ ಗಾಡಿ ಬಂತ ಹತ್ಕೊಂಡೋರ್ನ ಎಲ್ಲಿದ್ದಾನೆ ಏನೂ ಗೊತ್ತಾಗಲ್ಲ. ಇವ್ರದ್ದು ಇದೇ ಫಸ್ಟ್ ಕೇಸಲ್ಲ, ಇದು 3-4ನೇ ಕೇಸು. ಇವರು ಸರಿಯಾಗಿ ಪೇಷಂಟ್ ಕಡೆ ಗಮನ ಕೊಡಲ್ಲ. ಎಲ್ಲೋದ ರೀ ಸರ್? ನಿಜವಾಗ್ಲೂ ನನಗೆ ಗೊತ್ತಿಲ್ಲ ಸರ್. ನಾನೇನು ಬೇಕಾಗಿ ಕಳಿಸಿದ್ದೀನ ಸರ್? ಯಾಕೆ ಸರ್ ನಾನು ಇಷ್ಟೊಂದು ನಿಷ್ಠುರವಾಗಿ ಮಾತಾಡ್ತಾ ಇದ್ದೀರಾ? ನಾವು ಹುಡ್ಕೋ ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್. ಸರಿ, ಹೆಂಗೂ ನೀವು ಇಬ್ಬರು ಸಿಕ್ಕಿದ್ದು ನನಗೆ ಒಳ್ಳೇದಾಯ್ತು. ಬನ್ನಿ, ಎಲ್ಲಿದ್ದಾನೆ ಹುಡ್ಕೋಣ. ಫಸ್ಟ್ ಈ ಹಾಸ್ಪಿಟ್ಲ್ ಬಂದ್ ಮಾಡಿಸ್ಬೇಕು. ಯಾವಾಗಲೂ ಇದೆ ಇವ್ರದ್ದು ತರಳೆ ಕೆಲಸ. ಹೊರಗಡೆ ಎಲ್ಲ CC ಕ್ಯಾಮ್ರಾ ಇದೆಯಾ? ಹ್ಞೂ ಇದೆ ಸರ್, ಆದರೆ ಎಲ್ಲೋದ ಅಂತ ಗೊತ್ತಿಲ್ಲ ಸರ್. ಒಟ್ನಲ್ಲಿ ಆಸ್ಪತ್ರೆಯಿಂದ ಹೊರಗಡೆ ಹೋಗಿದ್ದಾನೆ. ಯಾವ ಕಡೆ ಹೋದ ಅಂತ ಗೊತ್ತಾಗಿಲ್ಲ ಸರ್. ಸರ್, ನಮ್ಮ ಆಸ್ಪತ್ರೆ ಮುಚ್ಚಿಸ್ಬೇಡಿ ಸರ್. ನಮ್ಗಿದೆ ಸರ್ ಹೊಟ್ಟೆಪಾಡು ಇದೆ. ಆದರೆ ಕರೆಕ್ಟಾಗಿ ಪೇಷಂಟ್ನ ನೋಡ್ಕೊಬೇಕು. ಏನು ನಿಮ್ಗೇನು ರೋಗನೇನ್ರಿ? ಯಾವಾಗಲೂ ಇದೇ ರಾಮಾಯಣ ಆಗೋಯ್ತು. ಮೇಡಮ್, ಅವಳು ಯಾರೋ ನರ್ಸು ಹೊಸ್ದಾಗಿ ಬಂದಿದ್ಲು ಮೇಡಮ್. ಅವಳನ್ನ ಐಸು ರೂಮಲ್ಲಿ ನೋಡ್ಕೊಂತ ಬಿಟ್ಟರೆ ಈ ಕೆಲಸ ಮಾಡಿದ್ದಾಳೆ ಮೇಡಮ್. ಅವಳಿಗಂತೂ ಬುದ್ಧಿ ಇಲ್ಲ ಅಂದರೆ ನಿಮಗೂ ಬುದ್ಧಿ ಇಲ್ವಾ? ಹಾಂ, CC ಕ್ಯಾಮ್ರಾದಲ್ಲೆಲ್ಲ ನೋಡಿದ್ವಿ ಮೇಡಮ್. ರೋಡ್ ಕಡೆ ಹೋಗಿದ್ದಾನೆ ಮೇಡಮ್, ಸಿಟಿ ಕಡೆ ಹೋಗಿಲ್ಲ, ಈ ಕಡೆ ಹೋಗಿದ್ದಾನೆ. ಎಲ್ಲೋದ ಅಂತ ಗೊತ್ತಿಲ್ಲ ಮೇಡಮ್. ರಾತ್ರಿನೇ ಹೊಟ್ಟೋಗಿದ್ದಾನೆ. ಬೆಳಗ್ಗೆ ನಾವು ನೋಡ್ಕೊಂಡಿತ್ತು. ನೈಟ್ ಆ ನರ್ಸನ್ ಬಿಟ್ಟಿದ್ರಲ್ಲ, ಅವಳು ಚೆನ್ನಾಗಿ ನೋಡ್ಕೊತಾಳೆ ಅಂತ ಸ್ವಲ್ಪ ಯಾಮಾರಿದ್ರಿ ಮೇಡಮ್. ಹಿಂಗಾಗೋಯ್ತು ಮೇಡಮ್. ಇದೇನು ಹೊಸ್ತಾಗಂತಲ್ಲ, ನಿಮ್ಮ ಆಸ್ಪತ್ರೆಯಲ್ಲಿ ಇದು ಮಾಮೂಲಿ ಅಂತಲ್ಲ ಪೇಷಂಟ್ಗೆ ಕಾಣೆ ಆಗೋದು. ಫಸ್ಟ್ ನಿಮ್ಮ ಆಸ್ಪತ್ರೆನ ಬಂದ್ ಮಾಡಿಸ್ಬೇಕು, ಅವಾಗೇ ನಿಮ್ಮಂಥವ್ರಿಗೆಲ್ಲ ಬುದ್ಧಿ ಬರೋದು. ಅತ್ತೆ ನಡೆಯುತ್ತೆ, ಏನು ಮಾಡ್ತೀಯ? ಬಾಪ ಉಟ್ಕೋಣ ಬಾ. ಎಲ್ಲೋ ಈ ಕಡೆ ಹಳ್ಳಿಗೆ ಕಡೆ ಹೋಗಿರ್ಬೋದು. ಬಾ ಅತ್ತೆ, ನಡೀರಿ. ಇಂಥ ಕೆಲ್ಸಕ್ಕೆ ಬರ್ದು ನನ್ನ ಮಕ್ಕಳು ನಂಬ್ಕೊಂಡ್ರೆ ಹಿಂಗೆ ಆಗೋದು. ಏನಾದರೂ ಹೆಚ್ಚು ಕಡಿಮೆ ಆಗೋಕೆ ಮುಂಚೆ ನಡೀರತ್ತೆ ಹುಡ್ಕೋಣ. ನಡೀರಮ್ಮ, ಇನ್ನೇನು ಮಾಡೋಕ್ಕಾಗುತ್ತೆ? ಒಂದು ಮಾತು ನನ್ನನ್ನ ಕೇಳಿದ್ದೀವಿ, ಹಾಸ್ಪಿಟ್ಲಿಗೆ ಬೇಡ ಅಂತ ಹೇಳ್ತಾ ಇದ್ದೆ ನಾನು. ವಿಷಯ ಹಿಂಗೈತೆ ಅಂತ ಯಾರಿಗೆ ಗೊತ್ತಿತ್ತತ್ತೆ?
ಇಂಥ ಬೇಜವಾಬ್ದಾರಿ ಡಾಕ್ಟ್ರ್ಲಾ ಥ್ವಾ ಒಬ್ಬ ಪೇಷಂಟ್ ನೋಡ್ಕೊಳಕ್ಕಾಗಲ್ಲ ಇವ್ರ ಕೈಲಿ. ಇದ್ಯಾರೋ ಇಲ್ಲಿ ಬಿದ್ದೋಗೋರೆ, ಯಾರೋ ಊರಿಗೂ ಹೊಸಬ್ರು, ಯಾರು ಅಪ್ಪನ ಉಸಿರನ್ನ ಆಗ್ತಾಯಿದೆ, ಸತ್ತೋಗಿಲ್ಲ ಬದುಕೊಂಡೆ. ನೋವು ಅಣ್ಣ ಅಣ್ಣ ನೋವು ಅಣ್ಣ ಎದ್ದೇಳ. ಅಯ್ಯೋ ಕುಡ್ಕನೇನು ನಮ್ಗೆ ಹಾಕ್ಬೇಕು, ಆಮೇಲೆ ತಿರ್ಗೇನು ಹೆಚ್ಚಾಯ್ತು ಕಡಿಮೆ ಆಯಿತು, ಈಗ ಪೊಲೀಸರು ನಮ್ಮ ಮುಂದಿಸ್ಕೊಂಡು ಹೋಗ್ತಾರೆ, ನಮ್ಗೆ ಹಾಕ್ಬೇಕು ಬಿಡು. ಕುಡ್ದವನೇನು ಚೆನ್ನಾಗಿ, ಅದಕ್ಕೆ ತಲೆ ಸುತ್ತಿ ಬಿತ್ತೋಗೋನು, ನಾವೇ ಬುರ್ಸೋದು ಆಮೇಲೆ ಸತ್ತಿಗಿತ್ತು ಹೋಗೋದು ಹಾಕಬೇಕು ಬಿಡು. ಯಾರೋ ನಮ್ಮೂರನ್ನೆಲ್ಲ ಯಾರೋ ಹೊಸಬ್ರು ಎಲ್ಲನ ಬಿತ್ತೋಕೊಂಡು ಬಿಡು, ನಾಲ್ಕೇನಾಗಬೇಕು. ಲೇ ಮಾಧ್ವ, ಏನಕ್ಕ ಇರಕ್ಕ? ಅದ್ಯಾರ್ಲೇ ಈ ಅಪ್ಪ ನಿಂಗೆ ಬಿದ್ದೋಗೋನೆ? ಅಯ್ಯ ಅದ್ಯಾರು ಕುಡ್ದು ಬಿದ್ದೋಗಂತಕ್ಕ. ಅಯ್ಯೋ ಕುಡ್ದು ಬಿದ್ದೋಗೋನಾ? ಯಾರೋ ಹೂವಸುಬನಪ್ಪ, ಎಲ್ಲೋ ನೋಡ್ದಂಗದೆ ಗುರು ಸಿಗ್ತಾ ಇಲ್ಲ. ಕುಡ್ದು ಬಿದ್ದೋಗೋನಾ? ಅದಕ್ಕೆ ಜ್ಞಾನ ಇಲ್ಲ. ಏನು ಈ ಊರಿಯ ಬಿಸ್ಲಾಗ ನಮ್ಗೆ ಓಡಾಡ್ತಾ ಇದೆ ಬಿಸ್ಲುಕ್ದಾಗೆ, ಜ್ಞಾನ ಇಲ್ದ್ರೆ ಅದು ಟಾರ್ ರೋಡಾಗ ಬಿದ್ದೋಗೋ ನೋಡು. ಏನ ಗೀತ ಹೆಂಗವಳೆ? ಚೆನ್ನಾಗವಳೆ. ಏನು ರೋಗ ಅವಳ್ಕ ತಿನ್ಕೊಂಡು ಉಣ್ಕೊಂಡು ಒಂದೆರಡು ದಿವಸ ಚೆನ್ನಾಗಿ ನೋಡ್ತಾಳ, ಸರೋತಾಳೆ. ನಂಕಿನ ನೋಡ್ಕೊಂತಾರೇನಕ್ಕ? ನಂಕಿನ ನೋಡ್ಕೊಂತಾರ? ಏನು ಬೇಕು ನಡಿ, ನೀನೇ ನಡಿ, ಏನು ಬೇಕು ಎಲ್ಲ ತಂದಾಕಿದ್ದೀನಿ. ಅಲ್ಗೂ ಹೇಳಿದ್ದೀನಿ ನಿಂಗೆ ಏನು ಬೇಕು ಹೋಗಿ ಇರಕ್ಕೆ ಹೊರಗಡೆ ತಕ್ಕ ಅಂತ. ಆದ್ರೂ ಊದಿಸ್ಕೊಂಡು ಕೂತಿತ್ತಾಳೆ. ಮೊನ್ನೆ ಅಲ್ಗೆ ಹೋಗಿಲ್ಲಮ್ಮ, ಚೆನ್ನಾಗಿ ಊಗಿದ್ ಕಳ್ಸಿದ್ರು. ನಮ್ಮ ಅಣ್ಣ ಹೇಳಿದ್ನಪ್ಪ, ಇನ್ನು ಸೇರ್ಸ್ಕೊಳಲ್ಲಂತೆ, ಬ್ಯಾಡಂತೆ. ಇನ್ನು ಯಾರು ತಾನೇ ಸೇರ್ಸ್ಕೊಂತಾರೆ ನೀನು ನೋಡಕ್ಕ, ಎಂತ ಮಾತಾಡಿದೆ. ಬಾರಪ್ಪ ನಿಂತಿರ್ತಾವೆ, ಇರೋ ಕಥೆ ಇಲ್ಲ ನಂಗೆ, ಊರಿಗೆ ಕಾಲಕ್ಲಿಲ್ಲ ಬಾ ಹೋಗೋಣ. ಅಲ್ಲಪ್ಪ ಯಾರಪ್ಪ ಅಪ್ಪನ ಕುಡ್ದ್ಬಿಟ್ಟು ಬಿತ್ತೋಗವನೆ, ಎಲ್ಲನ ಎಬ್ಬರು ಕರ್ಕೊಂಡು ಹೋಗೋಣ ಅಂತಂದ್ರೆ ಕುಡ್ದಿರೋದು ಏನು ಹೆಚ್ಚಾಯ್ತು ಕಮ್ಮಿ ಆಯ್ತು, ಈಗ ಪೊಲೀಸು ಕೇಸು ಅದು ಇದು ಅಂತ ನಮ್ಮ ಮೇಲೆ ಬರ್ತದೆ. ಹೂನಪ್ಪ ಕಾಲ ಸರಿ ಇಲ್ಲಲೇ. ಅದೊಂದು ಕೆಲಸ ಮಾಡ್ತೇವೆ, ನಮ್ಗೆ ಹಾಕ್ಬೇಕು, ಬಾ ಹೋಗೋಣ. ಆದ್ರೂ ಏನೋ ಮನಸ್ಸು ಎಳಿತದೆ, ಯಾರೋ ಏನೋ ಪಾಪ ಅಂತ. ಅಯ್ಯೋ ಅಯ್ಯೋ ಪಾಪ ಅಂದ್ರೆ ಇನ್ ಕಾಲದಾಗೆ ಹಂಗೆ ಸುತ್ತಂತದೆ. ನೀನು ನಡಿ ನಡಿ ಹೋಗೋಣ. ಬಾ ಹೋಗೋಣ. ಮುಂದುವರಿಯುವುದು